ನೋಡ್ರಿ ಒಟ್ಟು ಇದರಲ್ಲಿ ಎಷ್ಟು ಮನೆಗಳದಾವ? 1 2 3 4 6 ಮನೆಗಳದಾವ. 18 ಇಟ್ಟಿಗೆಗಳನ್ನು ಬಳಸ್ಕೊಂಡಿರ್ಬೋದು. 18 ನಮ್ಮ ಹತ್ರ ಇವು 10 ರಾಡ್ಗಳದಾವೆ. ಇವನ್ನ ಬಳಸ್ಕೊಂಡು ಮಾಡಬೇಕು. ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಏನು ಮಾಡಬೇಕು? 2 ಈ ರಾಡ್ಗಳನ್ನು ಎತ್ಕೊಂಡ್ರೆ, ಯಾವುದಾದ್ರೂ ಎತ್ಕೊಂಡ್ರೆ 2 ರಾಡ್ಗಳನ್ನು ಎತ್ಕೊಂಡ್ರೆ 4 ಮನೆಗಳು ಇರಬೇಕು. 4 ಮನೆಗಳು ಉಳಿಬೇಕು. ಯಾವ ಕಡೆಯಿಂದ ನೋಡ್ರಿ 4 ಮನೆಗಳೇ ಇರಬೇಕು. ಮತ್ತು ಇಲ್ಲಿಂದ ಎತ್ತಿ ಮತ್ತು ಇಲ್ಲಿ ಇಡ್ತೀನಿ ಅಥವಾ ಅಲ್ಲಿಂದ ಎತ್ತಿ ಇಲ್ಲಿ ಇಡ್ತೀನಿ ಅನ್ನೋಂಗಿಲ್ಲ. ಬಟ್ 2 ಎತ್ತಿ ತೆಗೆದ ನಂತರ 4 ಮನೆಗಳು ಉಳಿಬೇಕು. ಅರ್ಥ ಆಗ್ತದೆ ನಾನು ಅಂತಾರದು? ಹೆಂಗೆ ಹೇಳ್ರಿ? ಈಗ ಒಂದು ಉದಾಹರಣೆಗೆ ನಾನು 1 ಎತ್ತೀನಿ, ಹಿಂಗೆ ಎತ್ಕೊಳ್ಬೇಕು. ಈಗ ಹಿಂಗೆ ಎತ್ಕೊಂಡು ಇಷ್ಟೇ 2 ರಾಡ್ಗಳನ್ನು ಎತ್ಕೊಳ್ಬೇಕು. 2 ರಾಡ್ ಎತ್ಕೊಂಡ ನಂತರ ಇಲ್ಲಿ ಈಗ ಹೇಗೆ ಉಳ್ದಾವಲ್ಲ ಇವು 4 ಮನೆಗಳು ಅದಾವಿಲ್ಲ, ಇವು 6 ಮನೆಗಳು. ಹಂಗೆ ಎಷ್ಟು ಮನೆಗಳು ಇರಬೇಕು? 4 ಮನೆಗಳು ಇರಬೇಕು. ಯಾರು ಮಾಡ್ತೀರಿ? ನೋಡ್ರಿ 2 ಇಳಿರ್ತವೆ. ಆದ್ರೆ 1 ಮನೆ, ಇವು 2 ಮನೆ ದೊಡ್ಡ, ಅದು ಇವು 2 ಮನೆ ಸಣ್ಣ. ಹಂಗೆ ಆಗ್ಬಾರ್ದು. ಹಂಗೆ ಆಗ್ಬಾರ್ದು. ವಾಪಸ್ ಇಡಮ್ಮ ಮತ್ತೆ ಬೇಕು. ಮತ್ತು ಅದೇ ಆಯಿತು. ಏನಾಯಿತು? ಇವು 2 ಮನೆಗಳು ದೊಡ್ಡ, ಅದು ಇವು 2 ಮನೆಗಳು ಸಣ್ಣ. ಸಮ ಇರಬೇಕು, ಮನೆಗಳೂ ಸಮ ಇರಬೇಕು. 2 ಈಗ ಹೆಂಗೆ ಎತ್ಕೊಂಡ್ರಲ್ಲ ಈ ಇಂಥ ಇಟ್ಟಂಗಿಗಳನ್ನು ಎತ್ಕೊಂಡು ಹಾಕಬೇಕು. ಮಾಡೋ 2 ಮನೆಗಳು ಎತ್ಕೊಂಡು, ಆದರೆ 2 ಇಟ್ಟಂಗಿ ಎತ್ಕೊಂಡ್ರು ಇಲ್ಲಿ 4 ಮನೆಗಳು ಅದಾವ ಇಲ್ಲ? ಆದರೆ ಇವು ಇದು ಗ್ಯಾಪ್ ಐತಿ, ಇದು ಗ್ಯಾಪ್ ಐತಿ. ಹಿಂಗೂ ಇರಬಾರ್ದು, ಹಿಂಗೂ ಇರಬಾರ್ದು. ಓಕೆ. ದೊಡ್ಡ ಮನೆ ಇವು ಒಂದು 4 ರೂಮ್ ಮಾಡಂತ ಹೇಳಿದೆ ನಾವು. ಮಾಡೋ. ಈಗಲೂ ಏನಿದು ಗ್ಯಾಪ್ ಅದು ಅಂದರೆ ನಾವು ಮನೆಗೆ ಯಾವ ಮನೆಗೂ ಇವು ಹೊಂದ್ಕೊಂಡಿಲ್ಲ ಅಂತೀವಿ. ಯಾವ ಮನೆಗೂ ಹೊಂದ್ಕೊಂಡಿಲ್ಲ ಅಲ್ಲ, ಯಾವ ಮನೆಗೂ ಹೊಂದ್ಕೊಂಡಿಲ್ಲ. ಓಕೆ. ಮತ್ತೆ ಈ ರೀತಿ ಎತ್ಕೊಂಡಿರೋದು ಭಾಳ ಹತ್ತಿರಕ್ಕೆ ಬಂದ. ಇನ್ನು ಸ್ವಲ್ಪ ಪ್ರಯತ್ನ ಪಟ್ಟರೆ ಆಗುತ್ತೆ. ಓಕೆ. ಯೋಚನೆ ಮಾಡಬೇಕು. ಯೋಚನೆ ಮಾಡಿ. ಓಕೆ. ಮತ್ತೆ ಯಾರು ಮಾಡ್ತೀರಿ ನೋಡಿ. ಮಾಡು. ಇಲ್ಲ ಸಂಬಂಧ ಇಲ್ಲ. ಬಂದು ಆಗಲಿಲ್ಲ. ಗ್ಯಾಪ್ ಉಳಿದು ಇವು. ಈಗ ಇದು ನೋಡಿ, ಇದಕ್ಕೂ ಒಂದೇ ಇರುವಂಥದ್ದು. ಹಂಗೆ ಆಗ್ಬಾರ್ದು. ಮತ್ತೆ ಬಂದು ನೋಡಿ. ಏನು ಅರ್ಥ ಐತೆ? ನೋಡ್ರಿ 2 ಎತ್ತಿದ್ದಾನ, ಆದರೂ ಇದೊಂದು ಎಕ್ಸ್ಟ್ರಾ ಉಳಿದ, ಇದೊಂದು ಎಕ್ಸ್ಟ್ರಾ ಉಳಿದ. ಆ ರೀತಿ ಉಳಿಬಾರ್ದು. ಏನು 4 ಮನೆಗಳಿಗೆ ಏನು ಬೇಕಾಗುತ್ತೋ ಅಷ್ಟೇ ಆಗಬೇಕು. ಗುಡ್, ವೆರಿ ಗುಡ್. ಕರೆಕ್ಟಾಗೈತಿ. ಎತ್ತ ಲಕ್ಷ್ಮಿ ಎತ್ತಾಗ್ತಾಳೆ ನೋಡ್ರಿ. ಒಂದು ಕರೆಕ್ಟಾಗಿ ಎತ್ತಿದ್ಲು, ಕರೆಕ್ಟಾಗೈತಿ. ಈಗ ನೋಡ್ರಿ, ಈಗ ಹೇಳಿದ್ರಿ 1 2 3 4 5 ಮನೆ ಅದಾವ. ಕರೆಕ್ಟ್. 4 ಮನೆಗಳು ನೋಡ್ರಿ, ಯಾವ್ದಾದ್ರು ಇಷ್ಟ ಉಂಟದೆ ನೋಡ್ರಿ. 1 2 3 4
ಕರೆಕ್ಟಾಗಿ ಎತ್ತಿದ್ದಾಳಲ್ಲ, ಅದಕ್ಕೇನು ಹೇಳ್ತಾ ಇರೋದು, ಭಾಳ ಯೋಚನೆ ಮಾಡಿ ಇದನ್ನು ಮಾಡ್ರಿ ಅಂತ ಹೇಳ್ತಾ ಇರೋದು. ಗೊತ್ತಾಯ್ತಲ್ಲ? ಗುಡ್, ವೆರಿ ಗುಡ್.